ಅದಾನಿ ಕಂಪನಿಗೆ ಮಂಗಳೂರು ಏರ್ಪೋರ್ಟ್ ಅನ್ನು ಮಾಡಿದ ನಂತರ ನಾವು ಯಾರಲ್ಲಿ ಪ್ರಶ್ನೆ ಮಾಡೋಕೆ ಸಾಧ್ಯ? ನಮ್ಮ ಕಷ್ಟವನ್ನು ಕೇಳೋರು ಯಾರು? ನಿಂತ್ಕೊ ಅಂದ್ರೆ ನಿಂತ್ಕೊಳ್ಬೇಕು, ಕೂತ್ಕೊ ಅಂದ್ರೆ ಕೂತ್ಕೊಳ್ಬೇಕು, ನಡಿ ಅಂದ್ರೆ ನಡಿಬೇಕು. ಮಂಗಳೂರನ್ನು ಹೇಳೋರು ಕೇಳೋರು ಯಾರು ಇಲ್ಲ, ಎಲ್ಲವನ್ನು ಕೂಡ ಮಾರಿ ಬಿಟ್ಟಿದ್ದಾರೆ. ಬರೀ ಉದ್ಘಾಟನೆಗೆ ಬಂದು ರಿಬ್ಬನ್ ಕಟ್ ಮಾಡುವಂತದ್ದಲ್ಲ, ಜನರಿಗೆ ಏನ್ ತೊಂದರೆ ಆಗ್ತದೆ ಅದನ್ನು ಕೂಡ ಕೇಳಬೇಕು ಅನ್ನುವಂತ ವಿಚಾರದಲ್ಲಿ. ಯಾಕಂತ ಹೇಳಿದ್ರೆ ನಿಮ್ಗೆ ನಾಡಿದ್ದು ಓಟಿಗೆ ಬರುವಾಗ ಅದಾನಿ ಅವರು ಕಂಪನಿ ಅವರು ಬಂದು ಓಟ್ ಹಾಕುವಂತದ್ದಲ್ಲ, ಇಲ್ಲಿ ಸ್ಥಳೀಯರೇ ಬಂದು ಓಟ್ ಹಾಕ್ಬೇಕು. ಅವರ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಏನರ್ಥ? ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲ ರಾಂಪೇಜ್. ನಾವಿವತ್ತು ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಬಂದು ನಿಂತಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಒಂದಷ್ಟು ತಾರತಮ್ಯ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಪ್ರೈವೇಟ್ ವೆಹಿಕಲ್ಗಳು ಬಂದ್ರೆ 10 ನಿಮಿಷ ಫ್ರೀ ಕೊಡ್ತಾರೆ, ಬಾಡಿಗೆ ವೆಹಿಕಲ್ ಬಂದ್ರೆ 180 ರೂಪಾಯಿ ಹಣ ತಗೊಳ್ತಾರೆ ಅನ್ನುವಂತ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಸ್ನೇಹಿತರೆ ನಮಸ್ತೆ. ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಏರ್ಪೋರ್ಟು. ನೋಡಿ 45 ಮಿನಿಟ್ ಆಗಿದೆ, 250 ರುಪೀಸ್ ಹಾಕಿದ್ದಾರೆ. ಒಂದು ಬಡ ಕುಟುಂಬ, ಒಂದು ದಿವಸದ್ದು ಖರ್ಚಿ ದುಡ್ಡು ಇದು. ಒಂದು ದಿವಸ ಬಡ ಕುಟುಂಬ ಬೆಳಿಗ್ಗೆ ಮಧ್ಯಾಹ್ನ ಆರಾಮಾಗಿ ಊಟ ಮಾಡೋದು 250 ರುಪೀಸ್. ಇದು ಹಗಲು ದರೋಡೆ ಮಾಡ್ತಾ ಇದ್ದಾರೆ. ನೋಡಿ ಹೇಗೆ ಮಾಡುದು ಹೇಳಿ, ಈ ಥರ ಲೂಟಿ ಮಾಡಿದರೆ ಇಲ್ಲಿ ಕೂಡ ಈ ಥರ ಇಲ್ಲ ಒಂದು ಅವಸ್ಥೆ. ನಾವೊಂದು ಟ್ಯಾಕ್ಸಿ ಡ್ರೈವರು, ಟ್ಯಾಕ್ಸಿ ಗಾಡಿಯಲ್ಲಿ ಈ ಥರ ಬಂದರೆ ಹೇಗೆ? ಬಾಡಿಗೆನೇ ಸಿಗೋದು ಕಡಿಮೆ, ಅದರಲ್ಲಿ ಅವರಿಗೆ ಲೂಟಿ ಮಾಡ್ತಾರೆ. ಅಷ್ಟೊಂದು ಅಮೌಂಟ್ ಕೂಡ ಪಾರ್ಕಿಂಗ್ ಚಾರ್ಜ್ ತೆಗೆದಿದ್ದಾರೆ. ಇಲ್ಲಿ ಒಂದಷ್ಟು ಜನ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಇವತ್ತು ಅದಾನಿ ಕಂಪನಿಗೆ ಯಾವಾಗ ಹ್ಯಾಂಡ್ ಓವರ್ ಆಯಿತು ಆ ನಂತರದಿಂದ ಈ ತೊಂದರೆ ಅನುಭವಿಸ್ತಾ ಇದ್ದೀವಿ ಅನ್ನುವಂತ ವಿಚಾರದಲ್ಲಿ ಕಸ್ಟಮರ್ಸ್ ನಮಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ ನಂತರ ಏರ್ಪೋರ್ಟ್ಗೆ ಹೋಗ್ತೀವಿ, ಅವರನ್ನು ನಾವು ಪಿಕಪ್ ಮಾಡ್ತೀವಿ. ಪಿಕಪ್ ಮಾಡಿದ ನಂತರ ಅವರನ್ನು ನಾವು ಕರ್ಕೊಂಡು ಹೋಗ್ತೀವಿ. 1 ನಿಮಿಷ ಏರ್ಪೋರ್ಟ್ಗೆ ಎಂಟ್ರಿ ಆದ್ರೆ 180 ರೂಪಾಯಿ ಕೊಡಬೇಕು. ಒಂದು ವೇಳೆ ಪ್ರೈವೇಟ್ ವೆಹಿಕಲ್ ಬಂದ್ರೆ ಕೊಡ್ಲಿಕ್ಕಿಲ್ಲ, ನಾವು ಬಾಡಿಗೆ ಮಾಡೋರು ಏನಾದ್ರು ಹೋದ್ರೆ ಅಲ್ಲಿ 180 ರೂಪಾಯಿ ಕೊಡ್ಬೇಕು ಅನ್ನುವಂತ ವಿಚಾರದಲ್ಲಿ ಇದು ಯಾಕೆ ತಾರತಮ್ಯ? ಮುಂಚೆ ಈ ರೀತಿಯಾಗಿ ಇರ್ಲಿಲ್ಲ. ನಂತರ ಕಸ್ಟಮರ್ ಮೇಲೇನೆ ಈ 180 ರೂಪಾಯಿಯನ್ನು ಕೂಡ ನಾವು ಹಾಕ್ಬೇಕಾಗುತ್ತೆ, ಅವರ ಹತ್ರನೇ ಕೇಳಬೇಕಾಗುತ್ತೆ, ಬರ್ಡನ್ ಆಗುತ್ತೆ, ನಮ್ಗೆ ವ್ಯವಹಾರ ಕಮ್ಮಿ ಆಗುತ್ತೆ. ನಾವು ಬಾಡಿಗೆ ಮಾಡೋರು ಏನ್ ಮಾಡ್ಬೇಕು ಅನ್ನುವಂತ ವಿಚಾರದಲ್ಲೂ ಕೂಡ ಅವರು ಹೇಳ್ತಾ ಇದ್ದಾರೆ. ಮಂಗಳೂರು ಏರ್ಪೋರ್ಟ್ ಅನ್ನು ಅದಾನಿಗೆ ಮಾರಿ ಆಗಿದೆ. ಏನಿದ್ರು ಕೂಡ ಅದಾನಿಗೆ ಪ್ರಶ್ನೆ ಏರಿಸುವಂತ ತಾಕತ್ತು ಯಾರಿಗೂ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಹೇಳಿದ್ದೆ ಫೈನಲ್, ಅವರಿಗೆ ಮಾರಿ ಆಗಿದೆ. ನಾವು ಇನ್ನೇನಾದ್ರೂ ಕೂಡ ಲೋಕಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ಆಗ್ಬೇಕು. ಅದಾನಿ ಅವರು ಮಾತಾಡಿದ್ದಕ್ಕೆ ಸುಮ್ಮನೆ ಇರ್ತೀರ? ಅವರು ಹೇಳಿದ್ದೆ ಫೈನಲ್ ಆಗುತ್ತೆ ಅಂತ ಹೇಳಿದ್ರೆ ಅದಾನಿಯವರು ಏನಾದ್ರೂ ಬಂದು ನಿಮ್ಗೆ ಓಟ್ ಹಾಕ್ತಾರೆ. ನಾಡಿದ್ದು ಓಟ್ ಹಾಕ್ಬೇಕು ಇಲ್ಲಿಯ ಜನಸಾಮಾನ್ಯರೇ. ದೇಶದ ಯಾವುದೇ ಏರ್ಪೋರ್ಟ್ಗಳಲ್ಲಿ ಇಲ್ಲದಂಥ ಕೆಲವೊಂದಷ್ಟು ಇಲ್ಲಿ ದರಗಳು ಬೆಂಗಳೂರಿನಲ್ಲಿ 8 ನಿಮಿಷ ಮತ್ತು 15 ನಿಮಿಷ ಉಚಿತವಾಗಿ ಕೊಡ್ತಾ ಇದ್ದಾರೆ. ಅದು ಖಾಸಗಿ ಇರ್ಬೋದು, ಟ್ಯೂರಿಸ್ಟ್ ಇರ್ಬೋದು, ಎಲ್ಲರಿಗೂ. ಆದರೆ ಇಲ್ಲಿ ಖಾಸಗಿಯವರಿಗೆ 100 ರೂಪಾಯಿ ಕೊಡುವಂಥದ್ದು ಮತ್ತು 10 ನಿಮಿಷ ಉಚಿತ ಕೊಡುವಂಥದ್ದು. ಟ್ಯೂರಿಸ್ಟ್ನವರಿಗೆ ಯಾವುದೇ ಉಚಿತವನ್ನು ಕೊಡದೆ ನೇರವಾಗಿ 180 ರೂಪಾಯಿ ತಗೊಳ್ಳಿಕ್ಕೆ ಆದೇಶ ಆಗಿರುವಂಥದ್ದು ತುಂಬ ಇದು ದೊಡ್ಡ ನಮಗೆ ಆಗಿರುವಂಥ ಒಂದು ನೋವು ಮತ್ತು ಭಾರಿ ದೊಡ್ಡ ಸಮಸ್ಯೆ ಕೂಡ. ನಮ್ಮ ಬೇಡಿಕೆಗಳಿರುವಂಥದ್ದು ಟ್ಯಾಕ್ಸಿ ವಾಹನಗಳು ಏನು ತಾರತಮ್ಯ ವೈಟ್ ಬೋರ್ಡ್ ಮತ್ತು ಯೆಲ್ಲೋ ಬೋರ್ಡ್ಗಳು ಮಾಡ್ತಾಯಿದ್ದೀರಾ ಅದನ್ನು ಸರಿಪಡಿಸಿ ಅಂತೇಳಿ ಒಂದು ಪ್ರಥಮ. ಎರಡನೇದಾಗಿ ಏನು ಎಲ್ಲ ವೈಟ್ ಬೋರ್ಡ್ನವರಿಗೆ ಫಾಸ್ಟ್ಯಾಗಿನ ಮುಖಾಂತರ ಕಳಿಸುವಂಥ ವ್ಯವಸ್ಥೆ ಮಾಡ್ತಿದ್ರು, ಅದನ್ನು ನಮಗೂ ಮಾಡಿ. ಅಲ್ಲೆಲ್ಲೂ ಕ್ಯಾಶಿನ ವ್ಯವಸ್ಥೆಗಳಿಲ್ಲದೆ ಬರೀ ಡಿಜಿಟಲ್ ವ್ಯವಸ್ಥೆಗಳನ್ನು ಇಟ್ಟುಕೊಂಡು ಒಂದಷ್ಟು ಫೋನ್ಪೇ, ಗೂಗಲ್ ಪೇ ಅಂತೇಳಿ ಮಾಡಲಿಕ್ಕೆ ಒದ್ದಾಟ ಮಾಡುವಂಥ ನಮ್ಮ ಹಿರಿಯ ಚಾಲಕರುಗಳಿದ್ದಾರೆ. ಅವರನ್ನು ಈ ಮುಕ್ತಿಯಿಂದ ಹೊರಪಡಿಸಬೇಕು ಅಂತ ಹೇಳಿದ್ರೆ ನೀವು ಫಾಸ್ಟ್ಯಾಗನ್ನು ಉಪಯೋಗಿಸ್ಕೊಳ್ಬೇಕು. ಅಥವಾ ಕ್ಯಾಶು ಅನಿವಾರ್ಯವಾದರೆ ಕ್ಯಾಶನ್ನು ಸ್ವೀಕಾರ ಮಾಡುವಂಥ ಕೌಂಟರ್ಗಳನ್ನು ಓಪನ್ ಮಾಡಿ ಇಟ್ಟುಕೊಳ್ಬೇಕು ಅಂತೇಳಿ. ಒಂದೊಂದು ಸಲ ಅಲ್ಲಿ ಯಾವುದೇ ಗೊಂದಲಗಳಾದಾಗ ಅಥವಾ ಯಾವುದೇ ಫೋನ್ಪೇ, ಗೂಗಲ್ ಪೇಗೆ ಆಗದಾಗ ಕ್ಯಾಶನ್ನು ಕೌಂಟ್ರಲ್ಲಿ ಕ್ಯಾಶನ್ನು ತೆಗೆದುಕೊಳ್ಳುವಂಥ ಕ್ರಮವನ್ನು ಮಾಡಬೇಕು ಅಂತೇಳಿ. ಏಕಾಏಕಿ ಕ್ಯಾಶಿನ ತಗೊಳ್ಳುವಂಥ ನಿರ್ಧಾರವೇ ಇಲ್ಲ ಅಂತ ಹೇಳುವಂಥದ್ದು ಇದು ದೊಡ್ಡ ದಬ್ಬಾಳಿಕೆ ಅಂತೇಳಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಾವು ಅವರಿಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀವಿ. 1 ವಾರದೊಳಗಡೆ ನಮಗೆ ಇದಕ್ಕೆ ಏನಾದರೂ ಸಕಾರಾತ್ಮಕವಾಗಿ ಸ್ಪಂದನೆ ಸಿಗದಿದ್ದರೆ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಾದಂಥ ಹೋರಾಟವನ್ನು ಮಾಡ್ತೇವೆ. ಇವತ್ತು ನಾವು ಸಾಂಕೇತಿಕವಾಗಿ ಕಾವೂರು ಜಂಕ್ಷನಲ್ಲಿ ಒಂದು ಶಾಂತಿಯುತವಾದಂಥ ಹೋರಾಟವನ್ನು ಮಾಡಿದ್ದೇವೆ. ಆದರೆ ಮುಂದಿನ ದಿನಗಳ ನಮ್ಮ ಹೋರಾಟಗಳು ಬೇರೆ ಬೇರೆ ರೀತಿಯಾಗಿ ನಮ್ಮ ಹೋರಾಟಗಳು ನಡೀಲಿಕ್ಕಿದೆ ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅಂದರೆ ನಾವು ಕೇಳೋದು ಪ್ರೈವೇಟ್ ಅವರನ್ನು ಮತ್ತು ನಮ್ಮನ್ನು ಒಂದೇ ರೀತಿ ನೋಡಿ, ಅದರಲ್ಲಿ ತಾರತಮ್ಯ ಮಾಡಬೇಡಿ. ಮತ್ತು ಇಲ್ಲಿ ಅಧಿಕಾರಿಗಳು ವಿಮಾನ ನಿಲ್ದಾಣದಲ್ಲಿ ಹೇಳ್ತಾರೆ ಒಂದೊಂದು ಏರಿಯಾದಲ್ಲಿ ಬೇರೆ ಬೇರೆ ರೇಟ್ಗಳುಂಟು, ಇದು ಕಡಿಮೆ ಅಂತ ಹೇಳ್ತಾರೆ. ಇರ್ಬೋದು, ಅದು ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ದಕ್ಷಿಣ ಕನ್ನಡದ ಪರಿಸ್ಥಿತಿಯನ್ನು ಹೇಗೆ ಉಂಟು ಹಾಗೆ ನೋಡಿ ಮಾಡಬೇಕು. ಅದಾನಿಯವರು ನಿರ್ವಹಣೆ ಮಾಡುವುದು ಬಿಟ್ಟು ಜನರ ಮೇಲೆ ಅಥವಾ ಟ್ಯಾಕ್ಸಿ ಚಾಲಕರ ಮೇಲೆ ದರವನ್ನು ಏರಿಕೆ ಮಾಡುವುದು ಸರಿಯಲ್ಲ. ಮೊದಲು ಕಮರ್ಷಿಯಲ್ ಅವರಿಗೂ ಎಂತ 10 ನಿಮಿಷ ಫ್ರೀ ಇತ್ತು, ಪ್ರೈವೇಟ್ನವರಿಗೂ 10 ನಿಮಿಷ ಫ್ರೀ ಇತ್ತು. ಈಗ ಕಮರ್ಷಿಯಲ್ ಅವರಿಗೆ ಮಾತ್ರ
ಎಂತ 50ರಿಂದ ಒಂದ್ಸಲ 90ಕ್ಕೆ ಹೋಯ್ತು, 90ರಿಂದ 100ಕ್ಕೆ ಹೋಯ್ತು, ಈಗ 100ರಿಂದ 180ಕ್ಕೆ ಹೋಗಿದೆ. 1 ಮಿನಿಟಲ್ಲಿ ಎಂತ ಪಿಕಪ್ ಮಾಡಿ ಬಂದರೂ ಸಹ 180 ರೂಪಾಯಿ ಚಾರ್ಜಸ್ ತಗೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಮ್ದು ಹೋರಾಟ ಅಷ್ಟೇ. ಫಸ್ಟಿಗೆ ಅರ್ಧ ಗಂಟೆಗೆ ಒಂದ್ಸಲ ಚಾರ್ಜಸ್ ಬರ್ತದೆ 180, ಅರ್ಧ ಗಂಟೆಯಿಂದ 2 ಗಂಟೆವರೆಗೆ 250, ಮತ್ತೆ 4 ಅವರ್ಸ್ ತನಕ ಎಂತ 400 ಚಿಲ್ಲರೆ ಏನೋ ಆಗಿದೆ. ಮತ್ತೆ ಒನ್ ಡೇ ಇಟ್ಟು ಹೋಗೋರು ಇದ್ದಾರೆ, ಅವರಿಗೆ 600 ರುಪೀಸ್ ಏನೋ ಚಾರ್ಜಸ್ ಉಂಟು. ಹಾಗೆ ಕೆಲವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದಷ್ಟು ಜನ ಈ ಟ್ಯಾಕ್ಸಿ ಅಂತ ಹೇಳಿ ಗೊತ್ತಿಲ್ಲ ನನಗೆ, ರಿಕ್ಷಾದಲ್ಲಿ ಹೇಳುವಾಗ ಓಲಾ ಉಬರನ್ನು ಬರೋಕಿನೇ ಬಿಡುದಿಲ್ಲ ಅವರ ಇದಕ್ಕೆ ಅನ್ನುವಂತ ವಿಚಾರದಲ್ಲೂ ಕೂಡ ಹೇಳ್ತಾರೆ. ಇಲ್ಲಿ ಆದ್ರೆ ಪರ್ಮಿಷನ್ ಇದೆ ಓಲಾ ಉಬರ್ಗೆ, ನೀವೇನು ಅಬ್ಜೆಕ್ಷನ್ ಹಾಕೋದಿಲ್ಲ? ಇಲ್ಲಪ್ಪ, ಇಲ್ಲಿ ಅಬ್ಜೆಕ್ಷನ್ ಯಾರು ಹಾಕಲ್ಲ. ಇಲ್ಲಿ ಓಲಾ ಉಬರ್ಗೆ ಅಲ್ಲಿ ಪ್ರತ್ಯೇಕ ಇದು ಕೂಡ ಇದೆ, ಲೈನ್ ಕೂಡ ಕೊಟ್ಟಿದ್ದಾರೆ. ಮತ್ತು ಅವರು ಕಾಂಟ್ರಾಕ್ಟ್ ಅಲ್ಲಿ ಕೊಟ್ಟಿದ್ದಾರೆ, ಏರ್ಪೋರ್ಟಿಗೆ ಅವರು ಏನೋ ಹಣ ಕಟ್ಟಿ ಅವರು ಕಾಂಟ್ರಾಕ್ಟ್ ತಗೊಂಡಿದ್ದಾರೆ. ಅದಕ್ಕೆ ನಮ್ದು ಏನು ವಿರೋಧ ಇಲ್ಲ. ಇದಿಷ್ಟು ಮ್ಯಾಂಗ್ಳೂರ್ ಏರ್ಪೋರ್ಟ್ ನಲ್ಲಿ ಈ ಬಾಡಿಗೆಗೆ ಹೋಗುವಂತ ವಾಹನ ಸವಾರರು ಮಾತಾಡಿರುವಂತ ಮಾತು. ನಾವು ಕೂಡ ಏರ್ಪೋರ್ಟ್ ನ ಒಳಗಡೆಯಿಂದ ಹೋಗಿ ಬಂದಿವಿ. ಸೊ ಆ ಸಮಯದಲ್ಲಿ ಯಾರಾದ್ರೂ ಪ್ರೈವೇಟ್ ವೆಹಿಕಲ್ ಅಲ್ಲಿ ಏರ್ಪೋರ್ಟ್ ನ ಹೊರಗಡೆ ಹೋಗಿ ಬಂದ್ರೆ ಅವರಿಗೆ 10 ನಿಮಿಷದ ಒಳಗಡೆ ಫ್ರೀ ಇರುತ್ತೆ. ಒಂದು ವೇಳೆ ನೀವು ಪ್ರೈವೇಟ್ ವೆಹಿಕಲ್ ಅಲ್ಲಿ ಬೇರೆ ಯಾರನ್ನಾದ್ರೂ ಕರ್ಕೊಂಡು ಹೋದ್ರೂ ಅದು 10 ನಿಮಿಷದ ಒಳಗಡೆ ಫ್ರೀ ಇರುತ್ತೆ. ಬಾಡಿಗೆಗೆ ಅಂತೇಳಿ ಯಾರಾದ್ರೂ ಹೋದ್ರೆ ಅಥವಾ ಎಲ್ಲೋ ಬೋರ್ಡ್ನವರು ಯಾರಾದ್ರೂ ಹೋದ್ರೆ ಅದರಲ್ಲಿ ಹೊರಗಡೆ ಬರುವಂತ ಸಮಯದಲ್ಲಿ ಒಬ್ಬರೇ ಬಂದ್ರೆ ಅವರಿಗೆ ಫ್ರೀ ಇರುತ್ತೆ. ಹೊರಗಡೆ ಬರುವಂತ ಸಮಯದಲ್ಲಿ ಬೇರೊಬ್ರು ಯಾರಾದ್ರೂ ಪಕ್ಕದ ಸೀಟಲ್ಲೂ ಇದ್ರೂ ಅವರು 180 ರೂಪಾಯಿ ಕೊಡಬೇಕು. ಒಂದು ನಿಮಿಷ ಆದ್ರೂ ಅಂತ ಹೇಳಿದ್ರೆ 10 ನಿಮಿಷದ ಒಳಗಡೆ ಇದ್ರೂ 180 ರೂಪಾಯಿ ಕೊಡಬೇಕು ಅನ್ನುವಂತ ವಿಚಾರದಲ್ಲಿ. ಈಗ ಮಂಗಳೂರಿಂದ ಏರ್ಪೋರ್ಟ್ ವರೆಗೆ ಬಿಡೋದಾದ್ರೆ ಖಂಡಿತವಾಗ್ಲೂ ಈ ಎಲ್ಲೋ ಬೋರ್ಡಿಗೂ ಕೂಡ ಫ್ರೀ ಆಗಿ ಬಿಡ್ತಾರೆ. ಎಕ್ಸಿಟ್ ಆಗುವಂತ ಸಮಯದಲ್ಲಿ ಯಾರಾದ್ರೂ ಅದರ ಪಕ್ಕದಲ್ಲಿ ಇದ್ರೆ ಖಂಡಿತವಾಗ್ಲೂ ಅವರಿಗೆ 180 ರೂಪಾಯಿ ಕೊಡಬೇಕು ಅಂತೇಳಿ. ಸೊ ಈ ಕಾರಣಕ್ಕಾಗಿ ಇವತ್ತು ಪ್ರೊಟೆಸ್ಟ್ ಕೂಡ ನಡೆದಿರುವಂತ ಅಂತ ಹೇಳಿದ್ರೆ, ನಮ್ಗೆ ಈ 180 ರೂಪಾಯಿ ಏನು 10 ನಿಮಿಷ ಅದನ್ನು ಫ್ರೀ ಮಾಡಬೇಕು. ಎಲ್ಲೋ ಬೋರ್ಡ್ನವರಿಗೂ ಕೂಡ ಅದನ್ನು ಫ್ರೀ ಮಾಡಬೇಕು, ಬರೀ ಪ್ರೈವೇಟ್ ವೆಹಿಕಲ್ಗೆ ಅಲ್ಲ. ಯಾಕಂತ ಹೇಳಿದ್ರೆ ಕೆಲವರು ಎಲ್ಲೋ ಬೋರ್ಡ್ ಇಲ್ಲದೆ ಪ್ರೈವೇಟ್ ವೆಹಿಕಲ್ ಅನ್ನು ಕೂಡ ಬಾಡಿಗೆ ಮಾಡುವಂಥದ್ದು ಇದೆ. ನಮಗೆ ಬಾಡಿಗೆ ಮಾಡೋರಿಗೆ ಬಡವರಿಗೆ ಒಂದಷ್ಟು ಕಷ್ಟ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸುವಂಥದ್ದು. ನಾವು ಮ್ಯಾನೇಜ್ಮೆಂಟ್ ಅಂತೂ ಮಾತಾಡಿಸುವಂತಹ ಪ್ರಯತ್ನವನ್ನು ಕೂಡ ಪಟ್ವಿ. ಯಾಕೆ ಈ ರೀತಿ ಅಂತೇಳಿ ಅವರು ಹೇಳ್ತಾ ಇದ್ದಾರೆ, ನಮ್ಗೇನು ಮಾಡೋಕ್ಕಾಗೋದಿಲ್ಲ ಸರ್, ಅದು ಇಂಪ್ಲಿಮೆಂಟ್ ಅವಾಗಲೇ ಆಗಿದೆ, ಹೆಡ್ ಆಫೀಸಿಂದ ಹೇಳಿದ್ದಾರೆ, ಇಲ್ಲ ಇದನ್ನು ಇನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ ಅಂತೇಳಿ. ಏನಾದರೂ ಹೆಡ್ ಆಫೀಸಲ್ಲೇ ಚೇಂಜ್ ಮಾಡಬೇಕೇ ಹೊರತು ನಮಗೇನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಇವತ್ತು ಮನವಿಯನ್ನು ಕೂಡ ತೆಗೆದುಕೊಳ್ಳೋಕೆ ಒಂದಷ್ಟು ಜನ ಬಂದಿದ್ರು. ಸೊ ಅವ್ರ ಹತ್ರನೂ ಕೂಡ ಮಾತಾಡಿಸುವಂತ ಸಂದರ್ಭದಲ್ಲಿ ಅವರು ಹೇಳಿರುವಂಥದ್ದು, ಹೆಡ್ ಆಫೀಸ್ನಲ್ಲೇ ನಮ್ಗೇನಾದ್ರೂ ರೂಲ್ ಬಂದ್ರೆ ಖಂಡಿತವಾಗ್ಲೂ ನಮಗೆ ಮಾಡೋಕೆ ಸಾಧ್ಯ. ಹೆಡ್ ಆಫೀಸ್ನವ್ರು ಹೇಳಿದ್ದಾರೆ, ನೋ ಚಾನ್ಸೇ ಇಲ್ಲ, ಚೇಂಜ್ ಮಾಡೋಕ್ಕಾಗೋದೇ ಇಲ್ಲ, ಏನ್ ರೂಲ್ ಇದೆ ಅದನ್ನೇ ಫಾಲೋ ಮಾಡಬೇಕು ಎಲ್ರು ಅಂತಾನು. ಸೊ ಇದಕ್ಕೆ ಲೋಕಸಭೆಯಲ್ಲಿ ಒಂದಷ್ಟು ಚರ್ಚೆಯನ್ನು ಕೂಡ ಮಾಡಬೇಕು ಎಂಪಿಗಳು. ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲವನ್ನೂ ಕೂಡ ಮಾರಿಬಿಟ್ಟಿದ್ದಾರೆ, ಮಂಗಳೂರಲ್ಲಿ ಏನೂ ಕೂಡ ಉಳಿದಿಲ್ಲ. ಸೊ ಹಾಗಾಗಿ ಯಾವ ರೀತಿಯಾಗಿ ಪ್ರಶ್ನೆ ಮಾಡೋಕೆ ಸಾಧ್ಯ ಸ್ವಾಮಿ? ಈ ಅದಾನಿ ಕಂಪನಿಗೆ ಮಂಗಳೂರು ಏರ್ಪೋರ್ಟ್ ಅನ್ನು ಮಾಡಿದ ನಂತರ ನಾವು ಯಾರಲ್ಲಿ ಪ್ರಶ್ನೆ ಮಾಡೋಕೆ ಸಾಧ್ಯ? ನಮ್ಮ ಕಷ್ಟವನ್ನು ಕೇಳೋರು ಯಾರು? ಅದಾನಿ ಗ್ರೂಪ್ ಆಪ್ಗೆ ಹೋಗಿ ನಾವು ಅದನ್ನು ಪ್ರಶ್ನೆ ಮಾಡಬೇಕು, ಸ್ವಾಮಿ ಈ ರೀತಿಯಾಗಿ ತೊಂದರೆ ಆಗಿದೆ ಅಂತೇಳಿ. ಮಂಗಳೂರನ್ನು ಹೇಳೋರು ಕೇಳೋರು ಯಾರು ಇಲ್ಲ, ಎಲ್ಲವನ್ನು ಕೂಡ ಮಾರಿಬಿಟ್ಟಿದ್ದಾರೆ. ಒಂದು ವೇಳೆ ಕಾನೂನು ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಅಧಿವೇಶನದಲ್ಲಿ ಚರ್ಚೆ ಮಾಡಿ ಕಾನೂನನ್ನು ಕೂಡ ತರುವಂಥದ್ದು ಇದೆ. ಎಂಪಿಗಳೇ ಮಾಡಿ ಅದನ್ನು ಎಲ್ಲವನ್ನು ಮಾರೋಕೆ ಹೊರಟಿದ್ದೀರಲ್ಲ, ಹಾಗಾಗಿ ನಮಗೆ ಒಂದಷ್ಟು ಪ್ರಶ್ನಿಸುವಂತ ಹಕ್ಕು ಕೂಡ ಇರೋದಿಲ್ಲ ಎಲ್ಲವನ್ನು ಮಾರೋಕೆ ಹೊರಟಂತ ಸಂದರ್ಭದಲ್ಲಿ. ಸೊ ಅದಕ್ಕೆ ಹೇಳುವಂಥದ್ದು ಬರೀ ಉದ್ಘಾಟನೆಗೆ ಬಂದು ರಿಬ್ಬನ್ ಕಟ್ ಮಾಡುವಂಥದ್ದಲ್ಲ, ಜನರಿಗೆ ಏನು ತೊಂದರೆ ಆಗ್ತದೆ ಅದನ್ನು ಕೂಡ ಕೇಳಬೇಕು ಅನ್ನುವಂಥ ವಿಚಾರದಲ್ಲಿ. ಯಾಕೆಂತ ಹೇಳಿದ್ರೆ ನಿಮಗೆ ನಾಡಿದ್ದು ಓಟಿಗೆ ಬರುವಾಗ ಅದಾನಿ ಅವರು ಕಂಪನಿಯವರು ಬಂದು ಓಟ್ ಹಾಕುವಂಥದ್ದಲ್ಲ, ಇಲ್ಲಿ ಸ್ಥಳೀಯರೇ ಬಂದು ಓಟ್ ಹಾಕಬೇಕು. ಅವರ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಏನರ್ಥ? ಸೊ ಹಾಗಾಗಿ 10 ನಿಮಿಷದ ಹೊರಗಡೆ ಎಲ್ಲರಿಗೂ ಫ್ರೀ ಆಗಬೇಕು. ಎಲ್ಲೋ ಬೋರ್ಡ್ ಆಗಿರ್ಬೋದು, ಯಾರು ಬಾಡಿಗೆ ಮಾಡ್ತಾರೆ ಅಥವಾ ಪ್ರೈವೇಟ್ ವೆಹಿಕಲ್ ಯಾರೂ ಕೂಡ ಆಗ್ಬೋದು, ಅವ್ರಿಗೆಲ್ರಿಗೂ ಕೂಡ ಫ್ರೀ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಪ್ರೊಟೆಸ್ಟ್ ಕೂಡ ಮಾಡುವಂಥದ್ದು. ಒಂದು ವೇಳೆ ಪ್ರೈವೇಟ್ ವೆಹಿಕಲ್ ಬಂದು ಬಾಡಿಗೆ ಮಾಡ್ಕೊಂಡು ಹೋದ್ರೆ ಅದನ್ನು ಕೇಳೋರು ಯಾರು ಅಂತೇಳು ಕೂಡ ಹೇಳ್ತಾ ಇದ್ದಾರೆ. ನೋಡೋಣ ಏನು ಹೇಳ್ತಾರೆ ಅಂತೇಳಿ. ನಾವು ಇಲ್ಲಿ ಅಥಾರಿಟಿ ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ಪಟ್ವಿ. ಅವರು ಹೇಳುವಂಥದ್ದು, ಇಲ್ಲ ಸರ್ ಹೆಡ್ ಆಫೀಸಿಂದ ಹೇಳಿದ್ದಾರೆ ಸ್ಟ್ರಿಕ್ಟ್ ಆಗಿ, ಏನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅದನ್ನೇ ಮಾಡಬೇಕೆ ಹೊರತು ಚೇಂಜಸ್ ಮಾಡೋಕೆ ಆಗುದಿಲ್ಲ ಅಂತ. ಒಂದು ವೇಳೆ DC-ಗೂ ಕೂಡ ಮನವಿ ಮಾಡುವಂಥದ್ದು ಏನು ಅಂತ ಹೇಳಿದ್ರೆ, ಈ ರೀತಿ ಆಗಿದ್ರೆ ಪ್ರೈವೇಟ್ ಜಾಗವನ್ನು ಕೊಡಿ, ಇಲ್ಲಿ ಅವರಿಗೆ
ಪಾರ್ಕಿಂಗ್ ಮಾಡೋಕೆ ಪ್ರೈವೇಟ್ ಜಾಗವನ್ನು ಕೊಡಿ ಅಂತೇಳಿ. ನೋಡೋಣ ಯಾವ ರೀತಿಯಾಗಿ MP ಅವರು ಇದಕ್ಕೆ ಮುಂದುವರಿತಾರೆ ಅಂತೇಳಿ. ಎಲ್ಲಾನು ಕೂಡ ಇದು MP ಹತ್ರನೇ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾರಿಗೂ ಕೂಡ ಏನು ಮಾಡೋಕ್ಕಾಗೋದಿಲ್ಲ. MP ಅವರು ಹೋಗಿ ಸದನದಲ್ಲಿ ಒಂದಷ್ಟು ಚರ್ಚೆ ಮಾಡಿ ನಂತರದಲ್ಲಿ ಅದಕ್ಕೆ ಬೇಕಾಗುವಂಥ ಕಾನೂನು ತಂದ್ರೆ ಮಾತ್ರ ಸುಧಾರಣೆ ಆಗ್ಬೋದು, ಬದಲಾವಣೆ ಆಗ್ಬೋದೇ ಹೊರತು ಎಲ್ಲವನ್ನು ಮಾಡಿದ ನಂತರ ಖಂಡಿತವಾಗ್ಲೂ ಏನೂ ಕೂಡ ಉಳಿದಿಲ್ಲ ನಮಗೆ ಪ್ರಶ್ನೆ ಮಾಡೋಕ್ಕೆ. ಸೊ ಅದಕ್ಕೆ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಎಲ್ಲ ಮಾರೋಕೆ ಎಲ್ಲವನ್ನು ಕೂಡ ಹೋಗಬೇಡಿ. ನಮ್ಮತನ ಅನ್ನುವಂಥದ್ದು ಬೇಕು. ಇದು ತುಳುನಾಡಿನ ಒಂದು ಭೂಮಿ, ಇದನ್ನೆಲ್ಲ ಕೂಡ ಮಾರಿ ಪ್ರೈವೇಟೀಕರಣ ಮಾಡಿದ್ರೆ ನಮಗೆ ಪ್ರಶ್ನೆ ಮಾಡುವಂಥ ಹಕ್ಕು ಎಲ್ಲಿ ಉಳಿಯುತ್ತೆ ಸ್ವಾಮಿ? ಇದಕ್ಕೆ ಹೇಳುವಂಥದ್ದು. ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ನಮಗೆ. ತುಳುನಾಡಿನಲ್ಲಿ ಯಾವುದೂ ಕೂಡ ಪ್ರಶ್ನೆ ಮಾಡೋಕೆ ಹಕ್ಕೇ ಇರೋದಿಲ್ಲ ಅಂತೇಳಿ. ಎಲ್ಲ ಪ್ರೈವೇಟ್ ಆದರೆ ಅವರು ಹೇಳಿದ್ದೆ ಅವರು ಮಾಡಿದ್ದು. ನಿಂತ್ಕೊ ಅಂದರೆ ನಿಂತ್ಕೊಳ್ಬೇಕು, ಕೂತ್ಕೊ ಅಂದರೆ ಕೂತ್ಕೊಳ್ಬೇಕು, ನಡಿ ಅಂದರೆ ನಡಿಬೇಕು. ಸೊ ಇದಕ್ಕೆ ಏನು ಮಾಡ್ತಾರೆ MP ಅವರು ಅಂಥೇಳಿ ಕಾದು ನೋಡೋಣ.